ನಮಸ್ಕಾರ ಸ್ನೇಹಿತರೆ, ಶಕ್ತಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಎಲ್ಲ ಮಹಿಳೆಯರಿಗೆ ಕೆಲವೊಂದು ಹೊಸ ರೂಲ್ಸ್ಗಳಾದರೆ ಬರುತ್ತೆ ಮುಂದಿನ ದಿನಗಳಲ್ಲಿ. ಈಗೆಲ್ಲ ನೀವು ಆಧಾರ್ ಕಾರ್ಡ್ ತಗೊಂಡು ಆಧಾರ್ ಕಾರ್ಡ್ ತೋರಿಸ್ಕೊಂಡು ಫ್ರೀ ಬಸ್ಸಲ್ಲಾದರೆ ಪ್ರಯಾಣ ಮಾಡ್ತಿದ್ದೀರಾ. ಆದರೆ ಮುಂದಿನ ದಿನಗಳಲ್ಲಿ ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ಪ್ರಯಾಣ ಮಾಡೋದಕ್ಕಾದರೆ ಆಗಲ್ಲ. ಈ ಕುರಿತು ಸರ್ಕಾರದವರೇ ಒಂದು ಹೊಸ ಅಪ್ಡೇಟ್ ಆದರೆ ಕೊಟ್ಟಿದ್ದಾರೆ. ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೆ ಬರ್ತಿರುವಂತಹ ಹೊಸ ರೂಲ್ಸ್ಗಳನ್ನು ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಸರ್ಕಾರದವರು ನಿಮಗೆ ಶಕ್ತಿ ಯೋಜನೆ ಸ್ಟಾರ್ಟ್ ಮಾಡಿದಾಗೆ ಹೇಳಿದ್ರು ಏನಂತ ಅಂದರೆ, ನಾವು ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಕೊಡ್ತೀವಿ, ಆ ಕಾರ್ಡನ್ನು ಇಟ್ಕೊಂಡು ನೀವು ನಮ್ಮ ಒಂದು ರಾಜ್ಯದಲ್ಲಿ ಪ್ರಯಾಣ ಮಾಡ್ಬೋದು ಅಂತಾದರೆ ಹೇಳಿದ್ರು. ಆದರೆ ಸರ್ಕಾರದವರು ಅದಕ್ಕೆ ಸ್ವಲ್ಪ ಖರ್ಚಾಗುತ್ತೆ ಅಂದ್ಬಿಟ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತೆ ಅವರು ಈಗ ಆಲ್ರೆಡಿ 1 ವರ್ಷ ದಾಟ್ತಾ ಬಂದಿದೆ. ನಿಮ್ಗಿನ್ನೂ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಆದರೆ ಸರ್ಕಾರದ ಕಡೆಯಿಂದ ಕೊಡಲಿಲ್ಲ. ಈಗ ಸರ್ಕಾರದವ್ರಿಗೆ ಲಾಸ್ ಆಗ್ತಿದೆಯಂತೆ. ಯಾಕೆ ಲಾಸ್ ಆಗ್ತಿದೆ ಅಂದರೆ, KSRTC ಬಸ್ಗಳಲ್ಲಿ, BMTC ಬಸ್ಗಳಲ್ಲಿ, ಬೇರೆ ಸಾರಿಗೆ ಬಸ್ಗಳಲ್ಲಿ ಬೇರೆ ರಾಜ್ಯದ ಮಹಿಳೆಯರು ಕೂಡ ಅವರ ಒಂದು ಆಧಾರ್ ಕಾರ್ಡನ್ನು ತೋರಿಸ್ಕೊಂಡು ಫ್ರೀ ಬಸ್ನಲ್ಲಿ ಪ್ರಯಾಣ ಆದರೆ ಮಾಡ್ತಿದ್ದಾರಂತೆ. ಸ್ನೇಹಿತರೆ, ನೀವು ಕೇಳ್ಬೋದು, ಆಧಾರ್ ಕಾರ್ಡ್ ನೋಡಿದ ತಕ್ಷಣ ಕರೆಕ್ಟಾಗಿ ಗೊತ್ತಾಗೋಗುತ್ತಲ್ಲ ಅದು ಯಾವ ರಾಜ್ಯದ ಆಧಾರ್ ಕಾರ್ಡು ಅಂತ. ಕಂಡಕ್ಟರ್ಗೆ ನೋಡೋ ಟೈಮ್ ಇರಲ್ಲ. ಇಲ್ಲಿ ಸೀಟಿಂದಾನೇ ಬಸ್ ರಶ್ ಇರುತ್ತೆ, ಸೀಟಿಂದಾನೇ ಈ ರೀತಿಯಾಗಿ ಆಧಾರ್ ಕಾರ್ಡ್ ತೋರಿಸ್ತಾರೆ. ಕಂಡಕ್ಟರ್ ಟಿಕೆಟ್ ಹೊಡೆದು ಕೊಡ್ತಾರೆ. ಈ ರೀತಿಯಾಗಾದರೆ ಸಮಸ್ಯೆ ಆಗ್ತಿದೆ. ಕಂಡಕ್ಟರ್ ಅವರೇ ಹೇಳ್ತಿದಾರಂತೆ, ನಮ್ಗೆ ತುಂಬ ಸಮಸ್ಯೆ ಆಗ್ತಿದೆ, ತುಂಬ ಟೈಮ್ ತಗೊಳ್ಳುತ್ತೆ, ಎಲ್ಲ ಮಹಿಳೆಯರದು ಡೀಟೇಲಾಗಿ ಆಧಾರ್ ಕಾರ್ಡು ಯಾವ ರಾಜ್ಯದವರು ಇವೆಲ್ಲ ನೋಡ್ಕೊಂಡು ಹೋಗೋಕ್ಕೆಲ್ಲ ನಮಗೂ ಕಷ್ಟ ಆಗ್ತಿದೆ. ಅದರಿಂದ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಟ್ಬಿಡಿ ಅಂತ. ಅದರಿಂದ ಈಗ ಸರ್ಕಾರದವರು ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡೋದಕ್ಕೆ ಸರ್ಕಾರ ಆದರೆ ರೆಡಿ ಆಗಿರುವಂಥದ್ದು. ಈಗ ಮುಂದಿನ ತಿಂಗಳಲ್ಲಿ ಅಂದರೆ ಫೆಬ್ರವರಿ ತಿಂಗಳಿನಲ್ಲಿ ನಿಮ್ಮೆಲ್ಲರಿಗೂ ಶಕ್ತಿ ಸ್ಮಾರ್ಟ್ ಕಾರ್ಡ್ ಆದರೆ ವಿತರಣೆ ಮಾಡ್ತಿದ್ದಾರೆ. ಸ್ನೇಹಿತರೆ, ಸರ್ಕಾರದ ಕಡೆಯಿಂದ ನಿಮ್ಮೆಲ್ಲರಿಗೂ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗ್ತಿದೆ. ಎಲ್ಲಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಅಪ್ಲೈ ಮಾಡೋದಕ್ಕೆ ಇದರಲ್ಲಿ ಸೇವಾ ಸಿಂಧು ಅಲ್ಲೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಫೆಬ್ರವರಿಯಲ್ಲಿ ಲಾಂಚ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅಂದರೆ ನೀವು ಸೇವಾ ಸಿಂಧು ವೆಬ್ಸೈಟಲ್ಲೇ ಅಪ್ಲೈ ಮಾಡ್ಕೋಬೇಕಾ, ಇಲ್ಲ ಯಾವ ರೀತಿಯಾಗಿ ಕೊಡ್ತಾರೆ ಏನು ಅನ್ನುವಂಥದ್ದನ್ನು, ಇಲ್ಲ ಗ್ರಾಮ ಒನ್ಗೆ, ಕರ್ನಾಟಕ ಒನ್ಗೆ, ಈ ಒಂದು ಬಾಪೂಜಿ ಸೇವಾ ಕೇಂದ್ರ ಬೆಂಗಳೂರಿಗೆ ಹೋಗಿ ಅಪ್ಲೈ ಮಾಡ್ಕೋಬೇಕಾ ಅನ್ನುವಂಥದ್ದನ್ನು ಫೆಬ್ರವರಿಯಲ್ಲಿ ಲಾಂಚ್ ಮಾಡ್ತಾರೆ. ಅವಾಗ ತಿಳಿಸ್ಕೊಡ್ತಾರೆ ಎಲ್ಲಿ ತಗೋಬೇಕು, ಏನು ಮಾಡಬೇಕು ಅನ್ನುವಂಥದ್ದನ್ನು. ಸ್ನೇಹಿತರೆ, ಇದು ಸದ್ಯ ಮಟ್ಟಕ್ಕೆ ಇರುವಂತಹ ಅಪ್ಡೇಟ್ಸು ಫ್ರೀ ಬಸ್ ಕುರಿತು. ಗೃಹಲಕ್ಷ್ಮಿ 16ನೇ ಕಂತಿನ ಹಣದ ಕುರಿತು ನೀವೆಲ್ಲರೂ ಕಾಮೆಂಟ್ ಮಾಡೇ ಮಾಡ್ತೀರಾ. ಸ್ನೇಹಿತರೆ, 16ನೇ ಕಂತಿನ ಹಣಕ್ಕಾಗಿ ನೀವು ಸ್ವಲ್ಪ ದಿನ ತಾಳ್ಮೆಯಿಂದ ವೆಯ್ಟ್ ಮಾಡಲೇಬೇಕು. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅಪಘಾತ ಆದರೆ ಆಗಿದೆ. ಅವ್ರು ಬಂದು ಆ ಒಂದು ಸಮಸ್ಯೆಯನ್ನು ಸಾಲ್ವ್ ಮಾಡಿಬಿಟ್ಟು ನಿಮಗೆ ಹಣ ಆದರೆ ಜಮಾ ಮಾಡೋ ರೀತಿ ಆದರೆ ಮಾಡ್ತಾರೆ. ಈಗ ಬೇರೆ ಅಧಿಕಾರಿಗಳು ಇನ್ನೂ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ, ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಇನ್ನೂ ಹಣ ಆದರೆ ಜಮಾ ಮಾಡಿಲ್ಲ. ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹುಷಾರಾಗಿದ್ದರೆ ಅವ್ರು ಆದಷ್ಟು ಬೇಗ ಮಹಿಳೆಯರಿಗೆ ಹಣ ಬರೋ ರೀತಿ ಆದರೆ ಮಾಡ್ತಿದ್ರು. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೇಗ ಹುಷಾರಾಗಲಿ ಅಂತ. ಸ್ನೇಹಿತರೆ, ಇದು ಸದ್ಯಕ್ಕಿರುವಂತಹ ಅಪ್ಡೇಟ್ಸು. ನಿಮಗೆ ಗೃಹಲಕ್ಷ್ಮಿ 1ರಿಂದ 15ನೇ ಕಂತಿನ ಹಣದವರೆಗೂ ಹಣ ಕರೆಕ್ಟಾಗಿ ಬಂದಿದೆಯಾ ಇಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.